ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನು ನಿಲ್ಲಿಸಿದ್ದು ಸರಿ ಹೋಯ್ತು. ಮುಂದಿನ ಸಲ ಅಭ್ಯರ್ಥಿ ನಾನೇನೆ. ಇದು ಒಂದು ನಮಗೆ ನಾವು ಕಲ್ತಿರ್ತಕ್ಕಂಥ ಪಾಠ. ವಿಶ್ವಾಸ ದ್ರೋಹ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ ರೀ. ಹೌದು ಬದಲಾವಣೆ ರಾಜಕಾರಣ. ಕಾಶ್ಯಪ್ನವರ ಅಧಿಕಾರದಾಗಿದ್ದಾಗ ಅವ್ರು ತಮ್ಮನ್ನು ಇಳಿಸಿದ್ವಿ, 2/3 ಮೆಜಾರಿಟಿ ಮಾಡಿ ಇಳಿಸಿದ್ವಿ. ಏನು ಯಾವ ಮುಖಭಂಗ ಆದರೂ ಏನು ಅದು ಪ್ರಶ್ನೆನೇ ಇಲ್ಲ. ನಾವು ಪಾಠ ಕಲ್ತ್ಕೋಬೇಕಾಗತ್ತೆ. ಇದರಿಂದ ನಾವು ಪಾಠ ಕಲ್ತಿದ್ದೀವಿ, ಏನಿಲ್ಲ, ತಪ್ಪೇನಿಲ್ಲ. ಅಲ್ಲಿವರೆಗೆ ಅಧ್ಯಕ್ಷ ಆದ್ರೂ ಇಲ್ಲ, ದುಡ್ಡಿಗೋಸ್ಕರ ಹೋಗಿದ್ದಾನೆ. ಇಲ್ಲಿ ಹಗಲು ರಾತ್ರಿ ಅಕ್ಕಿ ಕಳುವು ಮಾಡಿ ಏನು ದಂಧ. ಇದೇ ಕಾಶ್ಯಪ್ನವ್ರು ಒಂದು ಲಾರಿ ಹಿಡಿದಿದ್ರಲ್ಲ ಹೋಗಿ. ಇಲ್ಲಿ ಯಾಕಂದರೆ ಇಲ್ಲಿ ಆಫೀಸ್ ಹೊರಟಕ್ಕೆ ಅವಕಾಶ ಇಲ್ಲದ. ಇಲ್ಲಿ ನಾವು ರೊಕ್ಕ ಕೊಡ್ತೀವಿ, ನೀವು ಇಲ್ಲೇ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಪಕ್ಷದವ್ರದ ಇಂಥ ಉಡಾಫೆ ಮಾತಾಡೋದು ಬಿಡು. ಗುಂಡಾಗರ್ದಿ ನಾನು ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇದೆಯಾ. ಗುಂಡಾಗರ್ದಿ ನಡೆಯಲ್ಲ, ಅದು ಭಾಳ ದಿವಸ ಇರಲ್ಲ. ಹಂಗೆ ಗುಂಡಾಗರ್ದಿಯಿಂದ ಹೆಚ್ಚಿಲ್ಲ, ಇದನ್ನು ಹೆಚ್ಚಿಲ್ಲ. ಗುಂಡಾಗರ್ದಿ ಈ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ ಗುಂಡಾಗರ್ದಿ ಮಾಡೋದೇ ಭಾಳ ದೊಡ್ಡಾಗದಲ್ಲ. ಆದರೆ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ. ಓಟನ್ನು ಹೆಚ್ಚು ಕಮ್ಮಿ ಆಗಿ ಗೆಲ್ಲಿಸಿರ್ಬೋದು, ಆದರೆ ಜನರು ಇಟ್ಟಿರ್ತಕ್ಕಂಥ ಗೌರವ ಭಾಳ ಮುಖ್ಯ. ನೀನು 3 ಗುಟ್ಟು ನಿಂತಿ ಅಂತೇಳಿ ನಾನೇನು 3 ಗುಟ್ಟು ನಿಂತಿಲ್ಲ. ನಾನು ಜನರ ಆಗುವಗಳಿಗೆ, ಕಷ್ಟ ಸುಖಗಳಿಗೆ, ಜನರ ಒಂದು ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು, ಅವರಿಗೆ ಗೌರವ ಕೊಡ್ತಕ್ಕಂಥ. ನಿಂತರ ಬಾಯಿ ಬಂದಂಗೆ ಹುಚ್ಚುಚ್ಚಾರ ಮಾತಾಡಿ ಗೌಡದ ಲೆಕ್ಕೆಳಗಿದ್ದಿ. ಹೌದು, ನಾನು ಲೆಕ್ಕೆಳ ಗೌಡ ಇಲ್ಲಂತೆ. ನೀನೇನು ಹೇಳು. ನಾ ಅಲ್ಲಿಂದ ನೀನು ಹೇಳ್ತಾ ಲಿಂಗಸೂರು ತಾಲೂಕಿನಿಂದ ಬಂದವ ಬಂದ್ರೆ ಜನ ಲಿಂಗಸೂರು ತಾಲೂಕಿನಿಂದ ಬಂದಾರಂತ ನೋಡಿ ಹರಿಸಿಲ್ಲ. ನನ್ನ ಜನರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ 3 ಬೇರೆ ಹರಿಸ್ಯಾರ. ಈ ಊರಿಗೆ ಎಂಥದ್ದು ಇದ್ರ ಗೂಟ, ಕರಕಟ್ಟ ಗೂಟ ಅಂತ. ಮತ್ತು ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತಿ? ಸೋನಿಯಾ ಗಾಂಧಿನ ಯಾವ ಊಟ ಮಾಡ್ತಿ? ಇಟಲಿಯಿಂದ ಬಂದಕ್ಕೆ ಸೋನಿಯಾ ಗಾಂಧಿ ಈ ದೇಶಕ್ಕೆ ಯಾವ ಊಟ? ಅದಕ್ಕೆ ಉತ್ತರ ಕೊಡು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬದಾಮಿಗೆ ಬಂದು ಅಂತ ಹೋಗಲಿಲ್ಲ. ಈಗ ಬದಾಮಿ ಕೈ ಕೊಟ್ಟು ಹೋದರು. ನೀವೆಲ್ಲಿಂದ ಬಂದಿರೋದು? ನಿಮ್ಮ ತಾತ ಎಲ್ಲಿಂದ ಬಂದ್ರೆ ಗೊತ್ತಿಲ್ಲ. ಹಾವೇರಿಯಿಂದ ಮಂಡಳ ಮಾರಕ್ಕೆ ಬಂದರು. ಇತಿಹಾಸನೇ ಇದೆ. ಯಾವನ ಎಲ್ಲಿ ಬಂದಾನ ಅದು ಮುಖ್ಯ ಅಲ್ಲ, ಯಾವನ ಎಲ್ಲಿ ಹುಟ್ಟ್ಯಾನ ಅದು ಮುಖ್ಯ ಅಲ್ಲ. ಮುಖ್ಯ ಇರೋದು ಎದೆ ಮುಟ್ಕೊಂಡು ನೋಡು, ಇಲ್ಲ ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನು ಆತ್ಮಸಾಕ್ಷಿಯಾಗಿ ಕೇಳ್ಕೊ. ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅದನ್ನೂ ಇಲ್ಲಂತ ಅನ್ಸುತ್ತೆ ನನಗೆ. ನಿಂತಲ್ಲ ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದೆ ಹೋಗಿ ನಿಂತು ನೋಡು. ಇಲ್ಕಲ್ನಾಗ 24/7 ಮಾಡಿದ್ದಾರೆ ಅವರು. ಹುನಗುಂದ ಇಲ್ಕಲ್ಲಿ ನೀರು ತಂದವರು ಯಾರು? ಈಗ ಇಲ್ಲಿ ಹುನಗುಂದ 24/7 ಮಾಡಿದವರು ಯಾರು? ಕಾಲೇಜ್ ಮಾಡಿದವರು ಯಾರು? ಹೈಸ್ಕೂಲ್ಗಳು ಮಾಡಿದವರು ಯಾರು? ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು? 65,000 ಎಕರೆ ನೀರಾವರಿ ಯೋಜನೆ ತಂದದ್ದನ್ನು ಹಾಳು ಮಾಡಿದ್ದವ್ರು ಯಾರು? ಅಷ್ಟೇ ಅಲ್ಲ, ನಿನ್ನ ಹಣೆ ಬರ್ಕ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ಯಾರ. ಸಸಿ ಹಾಕಿ ನೀರು ಕೇಳಕತ್ತಾರ, ಕಾಲಕ್ಕೆ ನೀರು ಬಿಡಿಸ್ರಂತ. ನನಗೆ ಫೋನ್ ಮಾಡಕತ್ತಾರ, ಏನಾರ ಮಾಡಿ ಹೇಳಿ ನೀರು ಬಿಡಿಸಂತ. ನಿನ್ನ ಹಣೆ ಬರ್ಕ ಒಂದೇ ಒಂದು ಮೋಟ್ರ್ ಚಾಲು ಐತೆ ಮರವಳ್ಳಿ ಲಿಫ್ಟ್ನಲ್ಲಿ. 4 ಮೋಟ್ರ್ ಬಂದವ, ಸುಟ್ಟೋಗ್ಯವ, ರಿಪೇರಿ ಅದಾವ. 3 ಮೋಟ್ರ್ ರನ್ನಿಂಗ್ ಇರಬೇಕು, 2 ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು. ಒಂದು ಮೋಟ್ರ್ ರಿಪೇರಿ ಮಾಡ್ಸೋಕ್ಕಾಗದಂಥ ಯೋಗ್ಯತೆ ಇಲ್ಲದಂತ ನೀನೊಬ್ಬ ಶಾಸಕ. ಅಭಿವೃದ್ಧಿ ಮಾಡ್ತಾನಂತೆ, ಆ ಅಭಿವೃದ್ಧಿ ನೋಡಿ ಇನ್ನೇನು ಒಡೆ ಬಂದಿರ್ತಾವ್ರು. ಆಮೇಲೆ ಹಣದ ಆಸೆ ತೋರಿಸಿದ್ದು ಒಡೆ ಬಂದಾರೆ. ಅವ್ರಿಗೆ ಮತ್ತೆ ಸಗಣಿ ತಿನ್ನಿಸ್ತಿದ್ದೇನೆ ಗೊತ್ತಾಯ್ತು ನಾನು. ರೈತರು ಅಲ್ಲೇ ಮೆಣಸಿನ ಅಗಿ ಹಾಕ್ಯಾರ, ಒಣಗ್ತಾವ್ರಿ. 45 ದಿವಸ ಅಲ್ಲ, 50 ದಿವಸ ಆಯ್ತು. 45 ದಿವಸದಾಗ ನಾವು ಹಚ್ಚಬೇಕು, ನೀರು ಬಿಡಿಸ್ರಿ ಸಾಹೇಬ್ರ ನನಗೆ ಫೋನ್ ಮಾಡ್ಯಾರ.
ಈಗ 4 ದಿವಸದಿಂದ ಈಗ ಕೇಳೇನೆ 3 ನಾನು ಫೋನ್ ಮಾಡಿ ಕೇಳಿದಾಗೆಲ್ಲರಿ ಒಂದೇ ಮೋಟ್ರ್ ಇರುತ್ತೆ ಅಂತ ಈಗ ಒಂದು ಮೋಟ್ರ್ ಚಾಲು ಮಾಡಿ 2 ದಿವಸ ಆಗಿದೆ. ಒಂದೇ ಒಂದು ಮೋಟ್ರ್, ಇನ್ನು 2 ಮೋಟ್ರ್ ಅಲ್ಲೇ ಪಕ್ಕದಲ್ಲಿ ಮುದ್ದೆ ಒಳಗೆ ಹೋಗ್ರಿ BC ಯಲ್ಲಿ ಎಷ್ಟು ಮೋಟ್ರ್ ಚಾಲು ಅಂತ ನೋಡ್ರಿ. ಇಡೀ ಕೆನಾಲ್ಗಳೆಲ್ಲ ತುಂಬಿ ಹರಿಯಕತ್ತ. ಮೊನ್ನೆ ನೋಡಿದ್ದೀನಿ ನಾನು. ಬರೀ ಬಡಾಯಿ ಕುಚ್ಕೊಳ್ಳೋದು ಬಿಟ್ಟು, ಸೇಡಿನ ರಾಜಕಾರಣ ಮಾಡೋದು ಬಿಟ್ಟು, ಏನೋ ಪಾಪ ಪುಣ್ಯಕ ಜನ ಅವಕಾಶ ಕೊಟ್ಟಾರ, ಕ್ಷೇತ್ರ ಜನರ ಸೇವೆ ಮಾಡೋದಕ್ಕಿಲ್ಲಿ ಮೊದಲ ಇಲ್ಲಿದ್ದು ಬಾಯಿ ಬಂದಂಗೆ ಓಡೋದು ಬಿಡು. ಇದಕ್ಕೆ ಉತ್ತರ ಕೊಡೋ ರೈತರಿಗೆ ಏನು ಉತ್ತರ ಕೊಡ್ತೀವಿ? ಹೋಗಲ್ಲೇ ಕೆನಾಲ್ ಮೇಲೆ ಹೋಗು. ಹೂಳು ತೆಗೆದಿಲ್ಲ, ಕಡ್ಡಿ ತೆಗೆದಿಲ್ಲ, ಮತ್ತು ಭಾರಿ ಅಭಿವೃದ್ಧಿ ಮಾಡು. ಇವತ್ತಿನವರೆಗೂ ನಮ್ಮ BJP ಸರ್ಕಾರದಲ್ಲಿ ನಾನು ಶಾಂಕ್ಷನ್ ಮಾಡಿಸಿದಂಥ ಅನುದಾನ ಬಿಟ್ಟರೆ ಯಾವ ಹೊಸ ಟೆಂಡರ್ ಕರೆದಿರಿ? ಇಲ್ಲಿ ಒಂದಾದರೂ ಟೆಂಡರ್ ತೋರಿಸಿದಾರಾ? ಎಲ್ಲೈತಿ? ಇಲ್ಲಿ ಈ ಕ್ಷೇತ್ರದಾಗ ಏನು ದೊಡ್ಡ ಸಾಧನೆನ ಆಯಿತು. ಏನೋ ಹಣದ ಆಮಿಷಿಗೆ ಬಂದ್ಕೇಸ್ ಒಂದು ಆದ್ಮೇಲೆ ಬಂದಾರ ನಮ್ಮಲ್ಲಿಂದ ಅಂತ ಈಗೇನು ಅಧ್ಯಕ್ಷಗಿರಿ ಆಯ್ತು ಮಾಡಿ ತೋರ್ಸಪ್ಪ. ಯಾರೇ ಇಲ್ಲ ಅಭಿವೃದ್ಧಿ ಆಗಿಲ್ಲ ಅದ್ರ ಸಲುವಾಗಿ ಬಿಟ್ಟು ಹೋಗ್ಯಾರ. ಅವ್ರ ವಾರ್ಡ್ನಾಗ ಹೋಗಿ ನೋಡ್ಬಾ, ನೀನ ಹೋಗಿ. ಅಲ್ಲಿ ACO ಸ್ಕೂಲ್ನಿಂದ ಆ ರೋಡು ಇದ್ರವರೆಗೆ ದರ್ಗಾವರೆಗೆ ನಿಂತು ಆ ರಸ್ತೆ ಮೊದಲು ರಿಪೇರ್ ಮಾಡಿದವ ನಾನು. ಆಮೇಲೆ 24/7 ಪೈಪ್ ಲೈನು, ಆಮೇಲೆ ಯೂಜರಿ ಮಾಡಿ ಅದ್ರ ಕೆಟ್ಟೋಗಿತ್ತು. ಮತ್ತೊಮ್ಮೆ ಕಾಂಕ್ರೀಟ್ ಹಾಕಿ ರೆಡಿ ಮಾಡಿಸಿ ಸಂಪೂರ್ಣವಾಗಿ ಎಲ್ಲ ಈಗೇನು ಬಿಟ್ಟೋಗಿಲ್ಲ. 6 ಜನ ವಾರ್ಡ್ನಲ್ಲಿ ಏನೇನು ಅಭಿವೃದ್ಧಿ ನಮ್ಮ BJP ಬೋರ್ಡ್ ಇದ್ದಾಗ, ನಾನು ಇದ್ದಾಗ ಮಾಡಿದ್ದೇವೆ ಅನ್ನೋದು ನೋಡ್ಕೊಳ್ಳಿ. ಜನ ಉತ್ತರ ಕೊಡ್ತಾರೆ. ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನು ನಿಲ್ಲಿಸಿದ್ದು ಸರಿ ಹೋಯ್ತು. ಇಲ್ದಿದ್ದರೆ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೋ ಬಾಯಿ ಬಂದು ಮಾತಾಡಿದ್ರೆ ತಡ್ಕೊಂಡಿರ್ತಾರೆ ಅಂತೇಳಿ ನೀವು ತಿಳ್ಕೊಂಡಿರೋದು ಅದು ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿದ್ಬಿಟ್ರೆ ಇವತ್ತಿನವರೆಗೂ ಈ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ಈ ಶಾಸಕ ಏನೂ ಕೆಲಸ ಮಾಡಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಅಭಿವೃದ್ಧಿ ತನ್ನ ಅಭಿವೃದ್ಧಿ ಕಡೆ ಮಾತ್ರ ಗಮನ ಕೊಟ್ಟಿದ್ದಾನೆ. 24 ಗಂಟೆನೂ ಕೂಡ ವಸೂಲಿ ದಂಧೆ ನಡೆಸಿದ್ದಾನೆ. ಅದಕ್ಕೆ ಹೇಳಿದ್ದು ನಾನು 24/7 ಕ್ಯಾಶಪ್ನವ್ರು ಅಂತೇಳಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮೊದಲೇದ್ದು ಕನಿಕೇರಿ ಅಂತೇಳಿ ಏನದಲ್ಲ, ಅವನಿಗೆ ಅಧ್ಯಕ್ಷಗಿರಿ BCMB ಬಂದಿರತಕ್ಕಂಥ ಅದೇ ಕ್ಯಾಟಗರಿಯಲ್ಲಿ ಆಯ್ಕೆನೂ ಕೂಡ ಆಗಿದೆ. ಅದೇ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿ ಇದ್ದಾನಂತೇಳಿ ನಾವು ಹತ್ತನ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಇನ್ನು ಅವನ ಆಮೇಲೆ ಸೀಟ್ ಬಿಟ್ಟು ಹೋದ್ರೆ, ಇಲ್ಲಿ ಅಧ್ಯಕ್ಷ ಮಾಡ್ತು ಹೋದ್ರೆ ಆಮೇಲೆ ಸೀಟ್ ಬಿಟ್ಟು ಹೋಗಿ ಅಲ್ಲಿ ಹೋಗಿ ಅಧ್ಯಕ್ಷ ಆದ ಇಲ್ಲ, ದುಡ್ಡಿಗೋಸ್ಕರ ಹೋಗಿದ್ದಾನೆ. ಇಲ್ಲಿ ಹಗಲು ರಾತ್ರಿ ಅಕ್ಕಿ ಕಳುವು ಮಾಡಿ ಆ ವಿಠಲ್ ಜಕ್ಕ ಅವ್ರ ತಾಯಿನ ಏನು ಉದ್ದ ದಂಧ ಇದೇ ಕಾಶಪ್ಪನವ್ರು ಒಂದು ಲಾರಿ ಹಿಡಿದಿದ್ರಲ್ಲ ಹೋಗಿ, ಹೌದೇ ಇಲ್ಲ? ಅಕ್ಕಿ ತುಂಬ್ಕೊಂಡು ಹೋಗೋ ಲಾರಿ ನಡ್ಕೊಂಡು ನಿಂತಿದ್ರು. ಮುಂದೆ ಅಡ್ಜಸ್ಟ್ಮೆಂಟ್ ಆತ ಹೆಂಗಾತು? ಕಮಿಷನ್ ಬರೋಕ್ಕಿತ್ತು, ಬಾಯಿಗೆ ಚುಪ್ಪಾತು. ಆದ್ದರಿಂದ ಅವರೆಲ್ಲ ದಂಧಕ್ಕೋಸ್ಕರ ಹೋದವರು, ಹಣದ ಆಸೆಗೆ ಹೋದವರು. ಈಗ ಗೊತ್ತಾಗುತ್ತೆ, ಇನ್ನು ಕೆಲವು ದಿನದಾಗ ಗೊತ್ತಾಗುತ್ತಾ ಹಣೆ ಬರ. ಅವ್ರು ಏಟ್ರು ಮೆಟ್ಟಿ ಕೊಡ್ತಾರೆ ಗೊತ್ತಿಲ್ಲ ನನಗೆ. ಉಡಾಫೆ ಮಾತಾಡೋದು ಬಿಡು. ಗುಂಡಾಗರ್ದಿ ನಾನು ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇದೆಯಾ. ಗುಂಡಾಗರ್ದಿ ನಡೆಯಲ್ಲ, ಅದು ಭಾಳ ದಿವಸ ಇರಲ್ಲ.
ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿದ್ದಾಗ ಜನರ ಒಂದು ಪ್ರೀತಿ ವಿಶ್ವಾಸ ನಾವು ಬೆಳೆಸ್ಕೊಂಡು ಹೋಗೋಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕಾರ್ಯ ಮಾಡ್ತಾ ಇದ್ದೀನಿ. ಆದ್ದರಿಂದ ಇವತ್ತೇನು ಅವ್ರು ಬಿಟ್ಟು ಹೋಗಿದ್ದಾರೆ, ಯಾರು ಸದಸ್ಯರು ಭಾರತೀಯ ಜನತಾ ಪಕ್ಷದ ವಿಪ್ ಜಾರಿ ಮಾಡಿದಂಥ ವಿಪ್ಪನ್ನು ತಿರಸ್ಕರಿಸಿ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ, ಕೈ ಎತ್ತುವುದರ ಮೂಲಕ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರ ಸದಸ್ಯತ್ವ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತಾರೆ ಅನ್ನೋದು ಮಾತನ್ನು ಹೇಳ್ತಾನೆ. ಧನ್ಯವಾದ.